ಪ್ರಿಯ ವೀಕ್ಷಕರೇ, ಕೆವಿ ವಾರ್ತಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಒಂದು ಬೆರಳು, ಒಂದೇ ಒಂದು ಬೆರಳು. ದರ್ಶನ್ ತೋರಿಸಿದ್ದ ಆ ಒಂದೇ ಒಂದು ಬೆರಳು ಕನ್ನಡದ ಎಲ್ಲ ಮಾಧ್ಯಮದವರನ್ನ ರೊಚ್ಚಿಗೆಬ್ಬಿಸಿಬಿಟ್ಟಿತ್ತು. ಕನ್ನಡದ ಎಲ್ಲ ಮಾಧ್ಯಮಗಳು ಮತ್ತೆ ದರ್ಶನ್ ಮೇಲೆ ದೊಡ್ಡ ಮಟ್ಟದಲ್ಲಿ ಮುಗಿ ಬೀಳೋದಕ್ಕೆ ಶುರು ಮಾಡಿದ್ರು. ದರ್ಶನ್ ಜೈಲಿಗೆ ಹೋದ್ರೂ ಆತನ ಸೊಕ್ಕು ಕರಗಿಲ್ಲ. ಕಾಟೇರನ್ನೇ ಕೊಬ್ಬು ಪರಪ್ಪನ ಅಗ್ರಹಾರದಲ್ಲಿಯೂ ಇತ್ತು. ಈಗ ಬಳ್ಳಾರಿ ಜೈಲಿನಲ್ಲಿಯೂ ಆತನ ಕೊಬ್ಬು ಕರಗಿಲ್ಲ ಅಂತೆಲ್ಲ ಸುದ್ದಿಯನ್ನ ಮಾಡ್ತಾ ಇದ್ರು. ಅದಕ್ಕೆ ಕಾರಣ ಮೊನ್ನೆ ದರ್ಶನ್ ತನ್ನ ವಕೀಲರನ್ನ ಭೇಟಿ ಮಾಡೋದಕ್ಕೆ ಅಂತ ಜೈಲಿನಿಂದ ಹೊರಬರುವಂತಹ ಸಂದರ್ಭದಲ್ಲಿ ಎಲ್ಲ ಮಾಧ್ಯಮದವರು ಆತನ ಬರುವಿಕೆಯನ್ನ ಗಮನಿಸುತ್ತಾ ಆತನ ಬರುವಿಕೆಯನ್ನ ವಿಡಿಯೋ ಮಾಡ್ತಾ ಇದ್ರು. ಆ ಸಂದರ್ಭದಲ್ಲಿ ದರ್ಶನ್ ತನ್ನ ಮಧ್ಯದ ಬೆರಳನ್ನ ಮಾತ್ರ ಮೇಲಕ್ಕೆತ್ತಿಕೊಂಡು ಅದನ್ನ ನೆಲಕ್ಕೆ ಮುಖ ಮಾಡಿದಂತೆ ನಡೆದುಕೊಂಡು ಬರ್ತಾ ಇದ್ದ. ತನ್ನ ಪಾಡಿಗೆ ತಾತ ಬರ್ತಾ ಇದ್ದ. ಬಾಯಲ್ಲೂ ಯಾವ ಮಾತನ್ನು ಆಡೋದಿಲ್ಲ. ಮಾಧ್ಯಮದವರ ಕಡೆಗೆ ಆತನ ಕಣ್ಣಿನ ದೃಷ್ಟಿಯೂ ಅಷ್ಟಾಗಿ ಬಂದಿರಲಿಲ್ಲ. ಆದರೆ ಇದನ್ನ ವಿಡಿಯೋ ಮಾಡಿದಂತಹ ಮಾಧ್ಯಮದವರು ನೋಡಿ ದರ್ಶನ್ ಮಾಧ್ಯಮದವರಿಗೆ ಅಶ್ಲೀಲ ಸನ್ನೆಯನ್ನು ತೋರಿಸ್ತಾ ಇದ್ದಾನೆ, ಆತನ ದರ್ಪ ಇನ್ನೂ ಹಾಗೇ ಇದೆ, ಆತನಿಗೆ ಇನ್ನೂ ಬುದ್ಧಿ ಬಂದಿಲ್ಲ ಎಂಬಂಥ ಅರ್ಥದಲ್ಲಿ ಮತ್ತೆ ಆತನನ್ನು ಟಾರ್ಗೆಟ್ ಮಾಡಿಕೊಂಡು ನಿರಂತರವಾಗಿ ಸುದ್ದಿಯನ್ನು ಪ್ರಸಾರ ಮಾಡಲಾಗ್ತಾ ಇದೆ. ಮೊದಲಿನಿಂದಲೂ ಅಷ್ಟೇ ದರ್ಶನ್ ಆತ ನಟ ಕಣ್ರಿ, ಆತ ಸಾಕಷ್ಟು ದುಡ್ಡಿರುವಂತಹ ನಟ. ಆತ ಬ್ರ್ಯಾಂಡೆಡ್ ಬಟ್ಟೆಯನ್ನು ಹಾಕಿದರೆ ಅದು ಕೂಡ ದೊಡ್ಡ ಮಟ್ಟದಲ್ಲಿ ಸುದ್ದಿ. ನೋಡಿ ಆರೋಪಿ ದರ್ಶನ್ ದೊಡ್ಡ ಮಟ್ಟದ ಬ್ರ್ಯಾಂಡ್ ಬಟ್ಟೆಯನ್ನು ಹಾಕ್ಕೊಂಡು ಓಡಾಡ್ತಿದ್ದಾನೆ ಅಂತ. ಆತನ ಸ್ಥಿತಿ ಏನು, ಆತ ಯಾವ ಹಂತದಲ್ಲಿದ್ದ, ಆತನ ಬಳಿ ಎಷ್ಟು ದುಡ್ಡಿದೆ, ಆತನ ಸಮಾಜದಲ್ಲಿ ಆತನಿಗೆ ಯಾವ ಸ್ಥಾನ ಇತ್ತು, ಈಗ ಕೊಲೆ ಆರೋಪಿ, ಅದಕ್ಕೂ ಮುಂಚೆ ಆತ ಯಾವ ಸ್ಥಾನದಲ್ಲಿದ್ದ ಅನ್ನೋದನ್ನು ಮಾಧ್ಯಮಗಳು ಗಮನದಲ್ಲಿಟ್ಕೊಳ್ಬೇಕು. ಅದನ್ನು ಬಿಟ್ಟು ಆತ ಮುಟ್ಟಿದ್ದೆಲ್ಲವನ್ನು ಸುದ್ದಿ ಮಾಡೋದು, ಆತ ನಡೆದಿದ್ದು ಸುದ್ದಿ ಮಾಡಿದ್ದು, ಆತನ ಬಟ್ಟೆಯನ್ನು ಸುದ್ದಿ ಮಾಡಿದ್ದು, ಹೀಗೆ ಸುದ್ದಿ ಮಾಡುವ ಬರದಲ್ಲಿ ಆತ ತೋರಿಸಿದ ಮಧ್ಯದ ಬೆರಳನ್ನು ಕೂಡ ಇಟ್ಕೊಂಡು ಸುದ್ದಿಯನ್ನು ಮಾಡೋದಕ್ಕೆ ಮುಂದಾದರೂ ಮಾಡ್ತಲೂ ಇದ್ದಾರೆ. ಮಾಧ್ಯಮದವರು ದರ್ಶನ್ ನಡೆದುಕೊಂಡು ಬರುವಂತಹ ಸಂದರ್ಭದ ಆ ವಿಡಿಯೋವನ್ನು ಮಾಡಿಕೊಂಡು ಅದನ್ನು ತಮ್ಮ ಬಳಿಯೇ ಇಟ್ಟುಕೊಂಡಿದ್ರೆ ಇಷ್ಟೆಲ್ಲ ಸಮಸ್ಯೆಗಳು ಆಗ್ತಾ ಇರಲಿಲ್ವೇನೋ. ಆದರೆ ಅವರು ಹಾಗೆ ಮಾಡಲಿಲ್ಲ. ಅದನ್ನು ಸುದ್ದಿಯ ರೂಪದಲ್ಲಿ ಅದನ್ನು ಪರಿವರ್ತಿಸಿದ್ರು. ನೋಡಿ, ದರ್ಶನ್ ಮಾಧ್ಯಮದವರಿಗೇನೆ ಈ ರೀತಿ ಹೇಳ್ತಾ ಇದ್ದಾನೆ ಅಂತ ತಮ್ಮ ಮೇಲೆ ತಾವೇ ಆ ಸುದ್ದಿಯನ್ನು ಮಾಡಿಕೊಂಡ್ರು. ಆದ್ರೀಗ ದರ್ಶನ್ ಅಭಿಮಾನಿಗಳು ಮತ್ತೆ ನಮ್ಮ ಡಿ ಬಾಸ್ ಆಗಿ ಮಾಡಿಲ್ಲ ಅನ್ನೋದಕ್ಕೆ ಸಾಕ್ಷಿ ಸಮೇತ ಒಂದಿಷ್ಟು ವಿಡಿಯೋಗಳನ್ನು ಹೊರಬಿಡ್ತಾ ಇದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಒಂದಿಷ್ಟು ವಿಡಿಯೋಗಳು ಸಾಕಷ್ಟು ವೈರಲ್ ಆಗ್ತಾ ಇದ್ದಾವೆ. ಅವುಗಳ ಪ್ರಕಾರ ದರ್ಶನ್ ತೋರಿಸಿದ್ದು ಅಶ್ಲೀಲ ಸನ್ನೆಯಲ್ಲ, ಅದೊಂದು ಯೋಗ ಮುದ್ರೆ. ದೋಷಗಳ ನಿವಾರಣೆಗೆ, ವಿಘ್ನಗಳ ನಿವಾರಣೆಗೆ ಇರುವಂತಹ ವಿಘ್ನಹರ ಮುದ್ರೆ ಅದು. ದರ್ಶನ್ ಆ ಮುದ್ರೆಯನ್ನು ಇಟ್ಟುಕೊಂಡು ನಡೆದುಕೊಂಡು ಬರ್ತಾ ಇದ್ರು ಅನ್ನುವ ಅರ್ಥದಲ್ಲಿ ಈಗ ದರ್ಶನ್ ಫ್ಯಾನ್ಸ್ಗಳು ಮತ್ತೆ ಮಾಧ್ಯಮದ ವಿರುದ್ಧ ತಿರುಗಿ ಬೀಳ್ತಾ ಇದ್ದಾರೆ. ಅದಕ್ಕೆ ಅವರು ಕೊಡ್ತಾ ಇರುವ ಸಾಕ್ಷಿಯೇ ಇಲ್ಲಿ ಇಂಪಾರ್ಟೆಂಟ್ ಆಗ್ತಾ ಇರೋದು. ಹೌದು, ಕಳೆದ ಕೆಲ ವರ್ಷಗಳ ಹಿಂದೆ ಕನ್ನಡದಲ್ಲಿ ಒಂದು ನ್ಯೂಸ್ ಚಾನಲ್ ಇತ್ತು. ಆ ನ್ಯೂಸ್ ಚಾನಲ್ ಈಗ ಸದ್ಯಕ್ಕೆ ಇಲ್ಲ. ಅದರಲ್ಲಿಯೇ ಒಬ್ಬ ಜ್ಯೋತಿಷಿಯನ್ನು ಕೂರಿಸಿಕೊಂಡು ಯೋಗ ಮುದ್ರೆಯ ಜ್ಞಾನವಿರುವಂಥ ಒಬ್ಬ ವ್ಯಕ್ತಿಯನ್ನು ಕೂರಿಸಿಕೊಂಡು ಒಂದು ಕಾರ್ಯಕ್ರಮವನ್ನು ಮಾಡಿದರು. ಆ ಕಾರ್ಯಕ್ರಮದಲ್ಲಿ ಆತ ಆ ಮುದ್ರೆಯ ಕುರಿತಾಗಿ ಸಂಪೂರ್ಣವಾಗಿ ವಿವರಣೆಯನ್ನು ಅವರು ನೀಡಿದರು. ಎಲ್ಲ ಬೆರಳುಗಳನ್ನು ಮಡಚಿಕೊಂಡು ಮಧ್ಯದ ಬೆರಳನ್ನು ಮಾತ್ರ ಬಿಟ್ಟುಕೊಂಡ್ರೆ ಶನಿ ದೋಷದಿಂದ ಪರಿಹಾರ ಸಿಗತ್ತೆ, ಎಲ್ಲ ವಿಘ್ನಗಳು ನಿವಾರಣೆಯಾಗುತ್ತೆ ಎನ್ನುವ ಮಾತನ್ನು ಅಂದು ಆ ಜ್ಯೋತಿಷಿ ಆಡಿದ್ರು. ನೀವೇ ಗಮನಿಸಿರ್ಬೋದು, ಕೆಲ ತಿಂಗಳ ಹಿಂದಷ್ಟೇ ಯಾವಾಗ ದರ್ಶನ್ ಜೈಲು ಸೇರಿದ್ನೋ ದರ್ಶನ್ಗೆ 7.5 ಶುರುವಾಗಿದೆ, ದರ್ಶನ್ಗೆ ಶನಿಕಾಟ ಶುರುವಾಗಿದೆ ಅನ್ನುವಂತಹ ಸುದ್ದಿಗಳನ್ನು ಇದೇ ಮಾಧ್ಯಮದವರು ಮಾಡಿದ್ರು. ಅವರು ಇದನ್ನು ಅರ್ಥ ಮಾಡಿಕೊಳ್ಳೇ ಇಲ್ಲ. ದರ್ಶನ್ ಆ ರೀತಿ ಮಧ್ಯದ ಬೆರಳನ್ನು ತೋರಿಸಿದ್ದು ಶನಿಕಾಟದಿಂದ ಇರಬಹುದು, ಅಥವಾ 7.5 ಶುರುವಾಗಿರುವ ಕಾರಣಕ್ಕೆ ಆತ ಆ ಮುದ್ರೆಯನ್ನು ಅನುಸರಿಸ್ತಾ ಇರಬಹುದು ಎನ್ನುವ ಅರ್ಥದಲ್ಲಿ ಮಾಧ್ಯಮದವರು ಅದನ್ನು ಗಮನಿಸಲೇ ಇಲ್ಲ, ಆ ಅರ್ಥದಲ್ಲಿ ಸುದ್ದಿಯನ್ನು ಮಾಡಲೇ ಇಲ್ಲ. ಅದನ್ನು ಈಗ ದರ್ಶನ್ ಫ್ಯಾನ್ಸ್ಗಳು ಗಮನಿಸಿ, ಇಲ್ಲ, ನಮ್ಮ ಡಿ ಬಾಸ್ ಆ ರೀತಿ ಅಶ್ಲೀಲ ಸನ್ನೆಯನ್ನು ತೋರಿಸಿಲ್ಲ, ಅವರು ತೋರಿಸಿದ್ದು ಯೋಗ ಮುದ್ರೆ. ಅವರು ತಮ್ಮ ಪಾಡಿಗೆ ತಾವು ಯೋಗ ಮುದ್ರೆಯನ್ನು ಹಾಕಿಕೊಂಡು ನಡೆದುಕೊಂಡು ಬರುವಾಗ ಮಾಧ್ಯಮದವರು ಅದನ್ನು ಚಿತ್ರೀಕರಿಸಿ ಬೇರೆಯದೇ ರೀತಿಯಲ್ಲಿ ಬಿಂಬಿಸಿ ಸುದ್ದಿಯನ್ನು ಮಾಡ್ತಾ ಇದ್ದಾರೆ ಅಂತ ಮತ್ತೆ ದರ್ಶನ್ ಫ್ಯಾನ್ಸ್ಗಳು ತಿರುಗಿ ಬಿದ್ದಿದ್ದಾರೆ. ಏನ್ರಿ ಮೀಡಿಯಾ ಅಂತ ಮತ್ತೆ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಪ್ರಿಯ ವೀಕ್ಷಕರೇ, ಈ ಬಗ್ಗೆ ನಿಮಗೇನಿಸುತ್ತೆ? ದರ್ಶನ್ ಮಧ್ಯದ ಬೆರಳನ್ನು ಮೇಲಕ್ಕಿಟ್ಟುಕೊಂಡು ಬಂದಿದ್ದು ಸತ್ಯ, ಆದರೆ ದರ್ಶನ್ನ ಉದ್ದೇಶ ಏನಾಗಿರಬಹುದು? ದರ್ಶನ್ ಮಾಧ್ಯಮದವರಿಗೆ ತನ್ನ ದೌಲತ್ತನ್ನು ತೋರಿಸೋದಕ್ಕೆ ಏನ್ರಿ ಮೀಡಿಯಾ ಎನ್ನುವಂಥ ಅರ್ಥವನ್ನು
ಕೇವಲ ತನ್ನ ಕೈ ಬೆರಳಿನಲ್ಲಿ ಆತ ತೋರಿಸಿದ್ನ, ಅಥವಾ ದರ್ಶನ್ ತನಗೆ ಶುರುವಾಗಿರುವಂತಹ 7.5ಗೆ ಅದರ ನಿವಾರಣೆಗೆ ಆ ವಿಘ್ನಹರ ಯೋಗ ಮುದ್ರೆಯ ಮೊರೆ ಹೋಗಿದ್ನ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ನಮಸ್ಕಾರ.